ಶಾಂತವಾದ ಹಸಿರು ಕಾಡಿನಲ್ಲಿ ಒಂದು ಯುವ ಕಾಗೆ ವಾಸಿಸುತ್ತಿತ್ತು. ಆ ಕಾಗೆ ತುಂಬಾ ಚತುರ, ವೇಗವಾಗಿಯೂ ಹಾಗೂ ಅಪಾರ ಕುತೂಹಲ ಹೊಂದಿದದ್ದಾಗಿತ್ತು. ಆದರೆ ಅವನಿಗೆ ಒಂದು ದೊಡ್ಡ ಸಮಸ್ಯೆ ಇತ್ತು. ಅವನಿಗೆ ಕಾಯುವುದೇ ಇಷ್ಟವಿರಲಿಲ್ಲ. ಆಹಾರ ಕಂಡರೆ ತಕ್ಷಣ ಬೇಕು, ಹಾರಬೇಕೆಂದರೆ ಯೋಚಿಸದೆ ಹಾರಿಬಿಡುತ್ತಾನೆ. ಯಾವುದಾದರೂ ಕೆಲಸ ಸಮಯ ತೆಗೆದುಕೊಂಡರೆ ಅವನು ಕೋಪಗೊಳ್ಳುತ್ತಾನೆ. ಹಿರಿಯ ಪಕ್ಷಿಗಳು ಅವನಿಗೆ ಸದಾ ಉಪದೇಶ ಮಾಡುತ್ತಿದ್ದರು. ಒಳ್ಳೆಯ ವಿಷಯಗಳಿಗೆ ಸಮಯ ಬೇಕು ಎಂದು ಜ್ಞಾನಿಯಾದ ಗೂಬೆ ಹೇಳುತ್ತಿತ್ತು. ಕಾಯುವುದು ನಿನ್ನನ್ನು ಬಲಿಷ್ಠನಾಗಿಸುತ್ತದೆ ಎಂದು ಸಹನೆಯ ಆಮೆ ಹೇಳುತ್ತಿತ್ತು. ಆದರೆ ಕಾಗೆ ಅವುಗಳನ್ನು ನಗೆಯಾಗಿ ತೆಗೆದುಕೊಳ್ಳುತ್ತಿತ್ತು. ನಾನು ಯಾಕೆ ಕಾಯಬೇಕು? ನಾನು ಬೇಗ ಮಾಡಬಹುದು ಎಂದು ಹೇಳುತ್ತಿದ್ದನು. ಒಂದು ಬಿಸಿಯಾದ ಮಧ್ಯಾಹ್ನ ಕಾಗೆ ಒಬ್ಬ ರೈತನು ನೆಲದಲ್ಲಿ ಹೊಸ ಬೀಜಗಳನ್ನು ಎರೆಯುತ್ತಿರುವುದನ್ನು ಕಂಡನು. ಆಹಾರ ಎಂದು ಸಂತೋಷದಿಂದ ಕೂಗಿದನು. ಆದರೆ ರೈತನು ಇನ್ನೂ ಅಲ್ಲಿ ತಿರುಗಾಡುತ್ತಿದ್ದನು. ಇತರೆ ಪಕ್ಷಿಗಳು ಮರದ ಕೊಂಬೆಯಲ್ಲಿ ಕುಳಿತು ಕಾಯುತ್ತಿದ್ದವು. ಅವನು ಹೋಗುವವರೆಗೆ ಕಾಯೋಣ ಎಂದು ಚಿಲುಮೆ ಹೇಳಿತು. ಆದರೆ ಕಾಗೆ ಈಗಾಗಲೇ ಕೆಳಗೆ ಹಾರಿಬಿಟ್ಟಿತ್ತು. ಅವನು ತಕ್ಷಣ ಇಳಿದು ಬೀಜಗಳನ್ನು ತಿನ್ನಲು ಆರಂಭಿಸಿದನು. ಅಕಸ್ಮಾತ್ ರೈತನು ಕೂಗಿ ಅವನ ಕಡೆ ಓಡಿಬಂದನು. ಕಾಗೆ ಭಯದಿಂದ ತಕ್ಷಣ ಹಾರಿಹೋದನು. ಅವನ ಹೃದಯ ಜೋರಾಗಿ ತಡಕಾಡುತ್ತಿತ್ತು. ಹಿಂದಿರುಗಿ ನೋಡಿದಾಗ ರೈತನು ಹೋಗಿದ ನಂತರ ಇತರೆ ಪಕ್ಷಿಗಳು ಶಾಂತವಾಗಿ ಬೀಜಗಳನ್ನು ತಿನ್ನುತ್ತಿರುವುದನ್ನು ಕಂಡನು. ಕಾಗೆಗೆ ನಾಚಿಕೆ ಆಯಿತು. ನಾನು ಕಾಯಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಯೋಚಿಸಿದನು. ಆದರೂ ಅವನು ಪಾಠ ಕಲಿತಿರಲಿಲ್ಲ. ಕೆಲವು ದಿನಗಳ ನಂತರ ಕಾಗೆ ಒಂದು ಕೆರೆಯಲ್ಲಿ ತೇಲುತ್ತಿರುವ ರೊಟ್ಟಿಯ ತುಂಡನ್ನು ಕಂಡನು. ಅವನಿಗೆ ರೊಟ್ಟಿ ತುಂಬಾ ಇಷ್ಟ. ಯೋಚಿಸದೆ ಅದನ್ನು ಹಿಡಿಯಲು ಹಾರಿದನು. ಆದರೆ ಅದು ದೂರದಲ್ಲಿತ್ತು. ಅವನು ಹೆಚ್ಚು ಮುಂದೆ ವಾಲಿದನು ಮತ್ತು ನೀರಿನಲ್ಲಿ ಬಿದ್ದನು. ಅವನ ರೆಕ್ಕೆಗಳು ಒದ್ದೆಯಾಗಿ ಬಿಟ್ಟವು. ಬಹಳ ಕಷ್ಟಪಟ್ಟು ಹೊರಬಂದನು. ಹತ್ತಿರದಲ್ಲೇ ಒಂದು ಕೊಕ್ಕರೆ ಶಾಂತವಾಗಿ ನಿಂತಿತ್ತು. ನಾನು ಕಾಯುತ್ತಿದ್ದೆ, ಈಗ ಅದನ್ನು ಸುಲಭವಾಗಿ ಹಿಡಿಯಬಹುದು ಎಂದು ಅದು ಹೇಳಿ ರೊಟ್ಟಿಯನ್ನು ಸುಲಭವಾಗಿ ತೆಗೆದುಕೊಂಡಿತು. ಕಾಗೆ ಮೌನವಾಗಿ ಕುಳಿತನು. ಮತ್ತೆ ಕಾಯಿದ್ದರೆ ಒಳ್ಳೆಯದಾಗಿರುತ್ತಿತ್ತು. ಒಂದು ಸಂಜೆ ಕಾಗೆಗೆ ತುಂಬಾ ಹಸಿವು. ದಿನಪೂರ್ತಿ ಆಹಾರ ಸಿಕ್ಕಿರಲಿಲ್ಲ. ಅವನು ಎಲ್ಲೆಡೆ ಹುಡುಕಿದರೂ ಏನೂ ಸಿಗಲಿಲ್ಲ. ಆಗ ಅವನು ಹಣ್ಣಿನಿಂದ ತುಂಬಿದ ಒಂದು ಮಾವಿನ ಮರವನ್ನು ಕಂಡನು. ಆದರೆ ಹಣ್ಣುಗಳು ಇನ್ನೂ ಹಸಿರು ಮತ್ತು ಕಠಿಣವಾಗಿದ್ದವು. ಇವು ಪಕ್ವವಾದ ಮೇಲೆ ಸಿಹಿಯಾಗುತ್ತವೆ. ಕೆಲವು ದಿನ ಕಾಯು ಎಂದು ಹತ್ತಿರದ ಗಿಳಿ ಹೇಳಿತು. ಕಾಗೆಗೆ ತುಂಬಾ ಹಸಿವು. ಕಾಯುವುದು ಅಸಾಧ್ಯವೆನಿಸಿತು. ಆದರೆ ಅವನು ಹಿಂದಿನ ಅನುಭವಗಳನ್ನು ನೆನಪಿಸಿಕೊಂಡನು. ಭಯ, ನಾಚಿಕೆ. ಅವನು ಆಳವಾಗಿ ಉಸಿರೆಳೆದನು ಮತ್ತು ಸರಿ, ನಾನು ಕಾಯುತ್ತೇನೆ ಎಂದನು. ಕಾಯುವುದು ಸುಲಭವಾಗಿರಲಿಲ್ಲ. ಪ್ರತಿದಿನವೂ ಹಣ್ಣುಗಳು ಇನ್ನೂ ಹಸಿರಾಗಿಯೇ ಇದ್ದವು. ಹಸಿವು ಕಾಡುತ್ತಲೇ ಇತ್ತು. ಆದರೆ ಅವನು ಕೈಬಿಡಲಿಲ್ಲ. ಅವನು ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನು ನೋಡುತ್ತಾ, ಗಾಳಿಯಲ್ಲಿ ಅಲುಗಾಡುವ ಎಲೆಗಳನ್ನು ಗಮನಿಸುತ್ತಾ, ಇತರೆ ಪಕ್ಷಿಗಳ ಜೀವನವನ್ನು ನೋಡುವ ಮೂಲಕ ಕಾಯುತ್ತಾ ಹೋದನು. ನಿಧಾನವಾಗಿ ಅವನೊಳಗೆ ಬದಲಾವಣೆ ಉಂಟಾಯಿತು. ಅವನು ಶಾಂತ, ಸ್ಥಿರ ಮತ್ತು ಬಲಿಷ್ಠನಾದನು. ಒಂದು ದಿನ ಬೆಳಿಗ್ಗೆ ಗಾಳಿ ಸಿಹಿಯಾದ ವಾಸನೆಯಿಂದ ತುಂಬಿತು. ಮಾವುಗಳು ಹಳದಿ ಬಣ್ಣಕ್ಕೆ ತಿರುಗಿದ್ದವು. ಕಾಗೆ ಒಂದು ಹಣ್ಣನ್ನು ನಿಧಾನವಾಗಿ ತಿನ್ನಿದನು. ಅದು ಮೃದುವಾಗಿದ್ದು ರಸದಿಂದ ತುಂಬಿ ತುಂಬಾ ಸಿಹಿಯಾಗಿತ್ತು. ಅವನು ನಿಧಾನವಾಗಿ, ಶಾಂತವಾಗಿ, ಸಂತೋಷದಿಂದ ತಿಂದನು. ಯಾವುದೇ ಭಯ ಇಲ್ಲ, ಯಾವುದೇ ಆತುರ ಇಲ್ಲ, ಯಾವುದೇ ಪಶ್ಚಾತ್ತಾಪ ಇಲ್ಲ, ಕೇವಲ ಸಂತೋಷ. ಆ ದಿನದಿಂದ ಕಾಗೆ ಸಂಪೂರ್ಣವಾಗಿ ಬದಲಾಗಿಬಿಟ್ಟನು. ಆಹಾರ ಕಂಡಾಗ ಮೊದಲು ಗಮನಿಸುತ್ತಾನೆ. ಏನಾದರೂ ಬೇಕಾದರೆ ಕಾಯುತ್ತಾನೆ. ಜೀವನ ನಿಧಾನವಾಗಿದ್ದರೂ ಶಾಂತವಾಗಿರುತ್ತಾನೆ. ಇತರೆ ಪಕ್ಷಿಗಳು ಅವನನ್ನು ಕೇಳಿದವು, ನೀನು ಇಷ್ಟು ಜ್ಞಾನಿ ಹೇಗೆ ಆಯಿತೆ? ಕಾಗೆ ನಗುತ್ತ ಹೇಳಿದನು, ಕಾಯುವುದು ಸಮಯವನ್ನು ಕಳೆದುಕೊಳ್ಳುವುದು ಅಲ್ಲ, ಅದು ಇನ್ನಷ್ಟು ಅಮೂಲ್ಯವಾದುದನ್ನು ಪಡೆಯುವುದು. ಕಥೆ ಸಂಪೂರ್ಣವಾಗಿ ಮುಕ್ತಾಯಗೊಳ್ಳಿತು. ಮುಂದಿನ ಸೂಚನೆಯಲ್ಲಿ ಗಮನಿಸಿರಿ. ಇಂಥ ಸ್ಟೋರಿಗೆ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮೋರಲ್ ಸ್ಟೋರಿ ಇನ್ ಕನ್ನಡ.